ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತು ಮ್ಯಾಂಗೋ ಲಡ್ಡು ಮಾಡೋಣ ಅಂತ ಅನ್ಕೊಂಡಿದೀನಿ ಧ್ವನಿಗೋಸ್ಕರ. ಆಲ್ಮೋಸ್ಟ್ ಅಲ್ಲಿ ನಾನು ಮಾಡೋದು ಲಡ್ಡೂಸ್ ಜಾಸ್ತಿ, ಯಾಕಂದ್ರೆ ಅವ್ರಿಗೆ ಲಡ್ಡೂಸ್ ಅಂದ್ರೆ ಇಷ್ಟ. ಸೊ ಅದಕ್ಕೆ ಇವತ್ತು ಮ್ಯಾಂಗೋದು ಲಡ್ಡು ಮಾಡೋಣ ಅಂತ ಅನ್ಕೊಂಡಿದೀನಿ. ಹೊರಗಡೆ ಆಟ ಆಡ್ತಾ ಇದ್ದಾಳೆ ಧ್ವನಿ, ಸರ್ಪ್ರೈಸ್ ಕೊಡೋಣ ಅನ್ಕೊಂಡಿದೀನಿ. ಅಷ್ಟ್ರೊಳಗಡೆ ಎಲ್ಲೂ ಒಳಗ್ ಬರ್ತಾಳೋ ಅಂತ ಅನ್ಕೊಂಡಿದೀನಿ. ಬೇಗ ಬೇಗ ಮಾಡೋಣ ಕಮ್. ನಾನಿಲ್ಲಿ ಕೊಬ್ಬರಿ ತಗೊಂಡಿದ್ದೀನಿ, ತುರ್ಕೊಂಡಿದ್ದೀನಿ. ಸ್ವಲ್ಪ ತುರಿ ದೊಡ್ಡದಾಗಿದೆ ಅಲ್ವಾ, ಅದಕ್ಕೋಸ್ಕರ ನಾನು ಇದನ್ನ ಚಿಕ್ಕದಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಡೈರೆಕ್ಟ್ ಆಗಿ ನಾನು ಇದ್ರಲ್ಲೇನೆ ಶುಗರ್ ಆಡ್ ಮಾಡ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಶುಗರ್ ಆಡ್ ಮಾಡಿದ್ದೀನಿ. ಏಲಕ್ಕಿ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನ ನೀಟಾಗಿ ಪುಡಿ ಮಾಡ್ಕೊಳ್ತೀನಿ. ಸೊ ಕೊಬ್ಬರಿ ಪುಡಿ ರೆಡಿ ಆಯ್ತು. ಜೊತೆಗೆ ಸಕ್ಕರೆ ಏಲಕ್ಕಿ ಎಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ. ಮ್ಯಾಂಗೋ ಪಲ್ಪನ್ನ ನೀಟಾಗಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ತೀನಿ. ಈಗ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ಈಗ ಪುಡಿ ಮಾಡಿರುವಂತ ಕೊಬ್ಬರಿಯನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಮ್ಯಾಂಗೋ ಪ್ಯೂರಿ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಸ್ವಲ್ಪ ತಿರುಗಿಸ್ಕೊಳ್ತಾ ಇದ್ದೀನಿ. ಸಪೋಸ್ ನಿಮಗೆ ಈ ಟೈಮಲ್ಲಿ ತೆಳ್ಳಗಾಯ್ತು ಅಂತಂದ್ರೆ ಮತ್ತೆ ನೀವು ಕೊಬ್ಬರಿ ಪುಡಿ ಕೂಡ ಆ್ಯಡ್ ಮಾಡ್ಕೋಬಹುದು. ಬಟ್ ನನಗೆ ಇಲ್ಲಿ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ, ಇಷ್ಟು ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಪ್ರೇಟು ಒಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ತಣ್ಣಗಾಗ್ಲಿ ಪೂರ್ತಿ. ಈಗ ತಣ್ಣಗಾಗಿದೆ, ಉಂಡೆ ಕಟ್ಟೋಣ. ಸರ್ಪ್ರೈಸ್! ತಿನ್ರಿ. ಮ್ಯಾಂಗೋ ಲಡ್ಡು ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಹುಳಿ ಹುಳಿ ಸ್ವೀಟು ಒಂದೇನೋ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ಧ್ವನಿ ಕೂಡ ಇಷ್ಟಪಟ್ಬಿಟ್ಟು ಲಡ್ಡೂಸ್ ತಿಂದ್ಲು. ಹಾಗೆ ಎತ್ತಿಟ್ಟಿದ್ದೆ ಅವಳಿಗೋಸ್ಕರ ಮತ್ತೆ ಕೇಳ್ತಾಳೆ ಅಂತ. ಹಾಗೆ ಅವಳನ್ನ ಹೊರಗಡೆ ಫುಲ್ ಟೈಮ್ ಆಡಿಸ್ಬೇಕಾಗಿದೆ. ಇವಾಗ ಧ್ವನಿಗೆ ಹಾಲಿಡೇಸ್ ಇರೋದ್ರಿಂದ ಸೊ ಮಾರ್ನಿಂಗ್ 8:30 ಅಥವಾ 9ಗೆ ಶುರು ಮಾಡಿದ್ರೆ ನೈಟ್‌ವರೆಗೂ ಆಡ್ತಾನೆ ಇರ್ತಾಳೆ. ನೈಟ್ ಕೂಡ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ. ಒಳಗಡೆ ಬಂದರೆ ಸ್ವಲ್ಪ ಹೊತ್ತು ಇರ್ತಾಳೆ, ಮತ್ತೆ ಹೊರಗಡೆ ಹೋಗ್ತಾಳೆ. ಮಧ್ಯಾಹ್ನ ಟೈಮ್ ಮಲಗ್ಸೋಣ ಅಂತಂದ್ರೆ ಮಲಗೋದೇ ಇಲ್ಲ. ಸಮ್‌ಟೈಮ್ಸ್ ಅವಳನ್ನ ಮಲಗ್ಸಕ್ಕೆ ಹೋದ್ಬಿಟ್ರೆ ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿರೋದ್ರಿಂದ ನನಗೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ಯಾಕಂದ್ರೆ ಅವಳು ಬೇಗ ಮಲಗೋದೇ ಇಲ್ಲ. ಅವಳನ್ನ ಮಲಗ್ಸಕ್ಕೆ ಹೋಗ್ಬಿಟ್ಟು ನಾನೇ ಮಲ್ಕೊಂಡ್ಬಿಡ್ತೀನಿ. ಆ ಥರ ಆಗೋಗ್ಬಿಡುತ್ತೆ. ಸೊ ಮಧ್ಯಾಹ್ನ ನಿದ್ದೆ ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ಫುಲ್ ಟೈಮ್ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿರ್ತೀನಿ. ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ರೆಗ್ಯುಲರ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಇವಾಗ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಫುಲ್ ಕಾನ್ಸಂಟ್ರೇಷನ್ ಕೊಟ್ರೆ ಅದಕ್ಕೆ ಔಟ್‌ಪುಟ್ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ವಿಡಿಯೋಸ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ನನಗೂ ಆ ಕಡೆ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಆಗಿ ಇರಬೇಕು. ಅಟ್‌ಲೀಸ್ಟ್ ಒಂದು 80% ಕಾನ್ಸಂಟ್ರೇಷನ್ ಆದ್ರೂ ಆ ಕಡೆ ಮಾಡ್ಕೊಳ್ಳೋ ತರ ಆಗಿದ್ರೆ ಚೆನ್ನಾಗಿರುತ್ತೆ. ಔಟ್‌ಪುಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಬಟ್ ಈಗ ನಾನು ಅವಳು ಹೊರಗಡೆ ಆಡೋದ್ರಿಂದ ಅವಳನ್ನ ನಾನು ಹೊರಗಡೆ ಬಿಟ್ಬಿಟ್ಟು ಒಳಗಡೆ ಕೂತ್ಕೊಂಡು ಅಥವಾ ಏನಾದ್ರೂ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಏನಾದ್ರೂ ಕುಕ್ ಮಾಡೋದಕ್ಕೆ ಸ್ಪೆಷಲ್ ಆಗಿ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ವಿಡಿಯೋಸ್ ಮಾಡೋರಿಗೆ ಮಾತ್ರ ಗೊತ್ತು. ಅದರಲ್ಲಿ ಎಸ್ಪೆಷಲಿ ವ್ಲಾಗ್ಸ್ ಮಾಡೋರಿಗೆ ಮಾತ್ರ ಗೊತ್ತು ಅದರ ಕಷ್ಟ ಏನು ಅಂತ. ನೋಡೋರಿಗೆ ಅನ್ಸ್ಬೋದು ಇದೇನಂತ ವಿಡಿಯೋಸ್ ಮಾಡಿದ್ದಾರೆ, ಏನಿದು ವ್ಲಾಗ್ಸಾ ಅಂತ ಫೀಲ್ ಆಗ್ಬೋದು. ಬಟ್ ಮಕ್ಳನ್ನ ಹಿಡ್ಕೊಂಡು ಎಸ್ಪೆಷಲಿ ಮಾಡೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಇವಾಗ ಆಲ್ರೆಡಿ ನಾನು ಶುರು ಮಾಡಿದ್ದೀವಿ. ಈಗ ಧ್ವನಿ ಹಾಲಿಡೇಸ್ ಮುಗಿಯೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಸೊ ಮತ್ತೆ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ ಒಂದು 4 to 5 ಅವರ್ಸ್ ಸಿಗುತ್ತೆ ನನಗೆ. ಅಂದರೆ
ಅಂದ್ರೆ 4 ಅವರ್ಸ್ ಅವಳು ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತಾಳೆ. ಸೊ ಆ ಟೈಮಲ್ಲೇ ನಾನು ಏನಾದ್ರೂ ವಿಡಿಯೋ ಮಾಡ್ಕೊಳ್ಳೋದು ಅಥವಾ ಎಡಿಟಿಂಗ್ ಮಾಡ್ಕೊಳ್ಳೋದು ಆಗುತ್ತೆ. ಅಲ್ಲಿವರೆಗೂ ರೆಗ್ಯುಲರ್ ಆಗಿಲ್ಲ ಅಂತಂದ್ರೂನು ವಾರಕ್ಕೆ ಒಂದ್ 2, 3 ಅಂತೂ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಶೇರ್ ಮಾಡಿರುವಂತ ಎಲ್ಲಾ ವಿಡಿಯೋಸ್ ಅನ್ನು ದಯವಿಟ್ಟು ಪ್ಲೀಸ್ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ನನ್ನ ಚಾನಲ್‌ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ. ಯಾಕೆ ಅಂತಂದ್ರೆ ನಾನು 1000 ಸಬ್ಸ್ಕ್ರೈಬರ್ಸ್ ಅನ್ನ ಆದಷ್ಟು ಬೇಗ ರೀಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ವಿಡಿಯೋಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್‌ಗೆಲ್ಲ ಶೇರ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.